ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ಬ್ಲಾಗಲ್ಲಿ ನಿಮಗೇನು ತಿಳಿಸ್ತಾ ಇದ್ದೀನಿ ಅನ್ನೋದನ್ನು ಹೇಳೋದಾದರೆ, ನಮ್ಮ ಇಷ್ಟಾರ್ಥಗಳು ಬಹು ಬೇಗ ಈಡೇರಿಸಿಕೊಳ್ಳೋದು ಹೇಗೆ ಅದರ ಬಗ್ಗೆ ಈ ಬ್ಲಾಗಲ್ಲಿ ತಿಳಿಸ್ತಾ ಇದ್ದೀನಿ. ಅದಕ್ಕಾಗಿ ರಾಯರಿಗೆ ಯಾವ ಸೇವೆ ಮಾಡಬೇಕು ಅದನ್ನು ಈ ಬ್ಲಾಗಲ್ಲಿ ತಿಳಿಸ್ತಾ ಇದ್ದೀನಿ. ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ವಾಚ್ ಮಾಡಿ. ಬನ್ನಿ, ಮೊದಲನೇದಾಗಿ ನಾವೇನು ಮಾಡಬೇಕು ಅನ್ನೋದಾದರೆ, ಎಷ್ಟು ಕಡಲೆಕಾಳನ್ನು ನೀವು ರಾಯರಿಗೆ ಅರ್ಪಣೆ ಮಾಡಬೇಕಂತ ಇದ್ದೀರಾ ಅದನ್ನು ನೀವು ಲೆಕ್ಕ ಹಾಕಿ ಬೌಲಲ್ಲಿ ನೆನೆಸ್ಬೇಕಾಗುತ್ತೆ. ಅಂದರೆ ನೀವು ಗುರುವಾರ ಪೂಜೆ ಮಾಡೋದಾದರೆ ಬುಧವಾರ ಬೆಳಗ್ಗೆ ನೀವು ನೆನೆ ಹಾಕಿದ್ರೆ ಸಾಯಂಕಾಲ ಅಷ್ಟಕ್ಕೆ ಅದು ಚೆನ್ನಾಗಿ ನೆಂದಿರುತ್ತೆ. ನಂತರ ನೀವು ಯಾವ ಇಷ್ಟಾರ್ಥಗಳಿಗಾಗಿ ಈ ಸಂಕಲ್ಪ ಮಾಡ್ಕೊತಿದ್ದೀರಾ, ನಿಮ್ಮ ಮನೆ ದೇವ್ರಿಗೆ ಮತ್ತು ಸಿದ್ಧಿವಿನಾಯಕಗೆ ಫಸ್ಟು ಪೂಜೆ ಮಾಡಬೇಕು. ಆಮೇಲೆ ಈ ಸಂಕಲ್ಪ ಮಾಡಿಕೊಂಡು ನೀವು ರಾಯರಿಗೆ ಪೂಜೆ ಸಲ್ಲಿಸ್ಬೋದು. ಸಂಕಲ್ಪ ಮಾಡ್ಕೊಬೇಕಾಗತ್ತೆ. ಏನಪ್ಪ ಅದು ಸಂಕಲ್ಪ ಅಂತ ಅಂದರೆ, ನಿಮಗೆ ಎಷ್ಟು ದಿನಗಳ ಕಾಲ ನೀವು ಮಾಡ್ತೀರಿ ಅನ್ನೋದನ್ನು ಸಂಕಲ್ಪ ಮಾಡ್ಕೊಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳೋದಾದರೆ, ನಾವು ಇಷ್ಟು ದಿನ ಸಂಕಲ್ಪ ಮಾಡ್ತೀವಿ ಅಂದರೆ 3 ವಾರ ಮಾಡ್ತೀವಿ, ಇಲ್ಲ ನಾವು 1 ದಿನ ಮಾಡ್ತೀವಿ, ಇಲ್ಲ ನಾವು 5 ವಾರ ಮಾಡ್ತೀವಿ, ಇಲ್ಲ ತಪ್ಪಿದ್ರೆ ನೀವು 1 ವಾರ ಸಹಿತ ನೀವು ಮಾಡ್ಬೋದು. ಇದನ್ನು ನೀವು ತಿಳ್ಕೊಂಡ್ರಲ್ವಾ? ಸೊ ಹಾಗೆ ಬನ್ನಿ, ಎಷ್ಟು ಕಾಳುಗಳನ್ನು ನಾವು ಅಂದರೆ ಕಡಲೆಕಾಳನ್ನು ಪೋಣಿಸ್ಬೇಕಾಗತ್ತೆ. 101 ಕಡಲೆಕಾಳನ್ನು ಸಹ ನೀವು ರಾಯರಿಗೆ ಹಾಕ್ಬೋದು, ಅಥವಾ 108 ಆದ್ರೂ ನೀವು ಹಾಕ್ಬೋದು. ನಾನು 108 ಕಡಲೆಕಾಳನ್ನು ನಾನು ಪೋಣಿಸ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು. ಈಗ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನಾನು ಮನೆಯಲ್ಲಿ ಸಿಂಪಲ್ಲಾಗಿ ರಾಯರಿಗೆ ಸೇವೆ ಮಾಡೋದು ನೋಡ್ತಾ ಇರ್ಬೋದು. ತುಳಸಿ ಮತ್ತು ಚಿಕ್ಕ ಚಿಕ್ಕ ಮೊಗ್ಗು ಬರುತ್ತಲ್ಲ, ಸೊ ಅದರದ್ದು, ಮತ್ತು ಮಲ್ಲಿಗೆ ಹಾರ, ಮತ್ತು ನಾನೇನು ರೆಡಿ ಮಾಡ್ಕೊಂಡಿದ್ದೀನಿ ನನ್ನ ಸಂಕಲ್ಪ ಸೇವೆಗೆ ಕಡಲೆ ಹಾರ. ಸೊ ಈಗ ನೀವು ನೋಡ್ತಾ ಇರ್ಬೋದು, ನಮ್ಮ ರಾಯರ ಸೇವೆಗೆ ನಾನು ನೈವೇದ್ಯಕ್ಕೆ ಮತ್ತು ತುಳಸಿ ನೀರು ಮತ್ತು ಹಾಲನ್ನು ನಾನು ಇಟ್ಟಿದ್ದೀನಿ. ಸೊ ರಾಯರ ಪೂಜೆ ಚಿಕ್ಕದಾಗಿ ನನ್ನ ಮನೆಯಲ್ಲಿ ನಾನು ಮಾಡ್ಕೊಂಡಿರೋ ಅಂಥದ್ದು. ಸೊ ನೋಡ್ತಾ ಇರ್ಬೋದು, ಎಷ್ಟು ಕಡಲೆಕಾಳು ತೊಗೊಬೇಕು, ಹಾಗೆ ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನು ಸಹ ಹೇಳಿದ್ರಿ ಅಲ್ವಾ? ಸೊ ಕಡಲೆ ಹಾರನ ಏನು ಮಾಡಬೇಕು ಆಮೇಲೆ ಅನ್ನೋದ್ರನ್ನ ಪ್ರಶ್ನೆ ಮೂಡ್ತಿದೆಯಲ್ವಾ ನಿಮಗೆ? ಸೊ ಅದನ್ನು ಸಹ ಹೇಳ್ತೀನಿ. ಇಷ್ಟೆಲ್ಲ ಹೇಳಿದ್ಮೇಲೆ ಅದನ್ನು ಹೇಗೆ ಮರಿತೀನಿ ಹೇಳಿ? ಸೊ ಬನ್ನಿ ತಿಳ್ಕೊಳ್ಳೋಣ. ಸಾಧ್ಯವಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ. ತುಂಬ ಒಳ್ಳೆಯದು. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಬೇಗ ರಾಯರಿಗೆ ತಲುಪುತ್ತೆ ಅಂತ ಹೇಳ್ತಾ, ಆಗಲೇ ಹೇಳ್ದಾಗೆ ರಾಯರಿಗೆ ಅರ್ಪಣೆ ಮಾಡಿದಂಥ ಕಡಲೆಹಾರನ ಏನು ಮಾಡಬೇಕು ಅಂತ ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಬೆಳಗ್ಗೆ ರಾಯರಿಗೆ ಅರ್ಪಣೆ ಮಾಡಿರ್ತೀರ, ಸಂಕಲ್ಪ ಮಾಡಿಕೊಂಡು ರಾಯರಿಗೆ ಅರ್ಪಣೆ ಮಾಡಿರ್ತೀರ. ಸಂಜೆ ನೀವು ಪೂಜೆ ಮಾಡ್ತೀರಲ್ವ, ಪೂಜೆ ಮಾಡಿಬಿಟ್ಟು ಅದೇನು ನೀವು ಹಾರ ಮಾಡಿರ್ತೀರಲ್ವ ರಾಯರಿಗೆ ಸಂಕಲ್ಪ ಸೇವೆದು, ಸೊ ಅದನ್ನು ನೀವು ತೆಗೆದುಬಿಟ್ಟು ಮನೆಯಲ್ಲಿ ಯಾರೆಲ್ಲ ಇರ್ತಾರೆ ಸೊ ನೀವೆಲ್ಲರೂ ಆ ಪ್ರಸಾದ ಥರ ನೀವು ಸೇವನೆ ಮಾಡಬೇಕಾಗತ್ತೆ. ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಬೇಗ ರಾಯರಿಗೆ ತಲುಪಿ ಬೇಗ ರಾಯರು ತುಂಬ ಶೀಘ್ರದಲ್ಲಿ ಫಲಿತಾಂಶ ಕೊಡ್ತಾರೆ. ಈ ವ್ರತದಲ್ಲಿ ನಿಮಗೆ ಏನಾದರೂ ಡೌಟ್ಸ್ಗಳಿದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಸೊ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಬೇಗ ಇಷ್ಟಾರ್ಥಗಳೆಲ್ಲ ಈಡೇರಿಸಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ನನ್ನ ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ಬ್ಲಾಗಲ್ಲಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.